ಪ್ರಮುಖವಾಗಿ ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ. ಹೀಗಾಗಿ ಇಡೀ ದೇಶಾದ್ಯಂತ ನಾನಾ ಮೂಲೆಗಳಿಂದ ಗಣ್ಯಾತಿ ಗಣ್ಯರು, ಜೊತೆಗೆ ಈ ಹಿಂದೆ ಯಾವಾಗ ರಾಮ ಜನ್ಮಭೂಮಿಯ ಹೋರಾಟದಲ್ಲಿ ಭಾಗಿಯಾಗಿದ್ದ ಬಹುತೇಕ ಪ್ರಮುಖರು ಅವರೆಲ್ಲರೂ ಕೂಡ ಇದೀಗ ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ. ಬಹುತೇಕರ ಆಗಮನ ಕೂಡ ಆಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ನಮ್ಮ ಜೊತೆ ಈ ಹಿಂದೆ 1992ರಿಂದಲೂ ಕೂಡ ಕರಸೇವಕರಾಗಿ ಗುರುತಿಸಿಕೊಂಡು ಕೆಲಸವನ್ನು ನಿರ್ವಹಿಸುವ ಮುಂಚೂಣಿಯಾಗಿ ಹೋರಾಟವನ್ನು ನಡೆಸಿದಂತಹ ಕರ್ನಾಟಕ ಮೂಲದ ಕಲ್ಲಡ್ಕ ಪ್ರಭಾಕರ್ ಭಟ್ ಇದ್ದಾರೆ. ಅವ್ರನ್ನು ಕೂಡ ಮಾತಾಡ್ಸೋಣ. ನೋಡೋಣ, ಅವರು ಕೂಡ ಈ ಹಿಂದಿನ ಸಾಕಷ್ಟು ಹೋರಾಟಗಳಲ್ಲಿ ರಾಮ ಜನ್ಮಭೂಮಿಗೆ ತಮ್ಮದೇ ಆದಂತಹ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೇ, ಮೊದಲು ತಾವು ಈ ಒಂದು ಸಂಭ್ರಮವನ್ನ ಹೇಗೆ ನೋಡ್ತೀರಿ ಅಂತ? ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಅತಿ ದೊಡ್ಡ ರಾಮ ಮಂದಿರ, ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಮಹೋತ್ಸವ ನಡೀತಾ ಇದೆ, ರಾಮ ಮಹೋತ್ಸವ. ಜೀವನದಲ್ಲಿ ಒಂದು ಅಮೋಘವಾದಂಥ ಕ್ಷಣ ಇದು ಅಂತ ಅಂದ್ಕೊಳ್ತೇನೆ ನಾನು. ಸುಮಾರು 500 ವರ್ಷಗಳಿಂದ ಲಕ್ಷಾಂತರ ಜನ ಇದಕ್ಕೋಸ್ಕರ ಬಲಿದಾನ ಆಗಿದೆ, ರಕ್ತದ ತರ್ಪಣ ಆಗಿದೆ. ಅನೇಕರಿಗೆ ಅವಕಾಶನೇ ಸಿಕ್ಕಿಲ್ಲ. ಅವರ ಬಲಿದಾನದ ಆಧಾರದ ಮೇಲೆ ಇವತ್ತು ನಮಗೆಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ. ಅಂತ ಒಂದು ಅಪೂರ್ವವಾದಂಥ ಸಂದರ್ಭದಲ್ಲಿ ನಾವಿದ್ದೇವೆ. ನನಗೆ 2 ಬಾರಿ ಕಾರ್ ಸೇವಾ ಹೋರಾಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅವತ್ತಿನ ಆ ಕೊಳಕು ಕಟ್ಟಡವನ್ನು ನೋಡುವುದು ಮತ್ತು ಇವತ್ತು ನೋಡ್ತಾ ಇರುವಂಥ ಭವ್ಯವಾದಂಥ ರಾಮ ಮಂದಿರ ನೋಡುವುದು, ಇದು ಜೀವನದ ಅತ್ಯಂತ ಪವಿತ್ರವಾದಂಥ ಕ್ಷಣ ಅಂತ ನನಗೆ ಅನ್ನಿಸ್ತದೆ. ರಾಮ ನಮ್ಮ ಧರ್ಮದ ಕೇಂದ್ರ, ಸಂಸ್ಕೃತಿಯ ಒಂದು ರೂಪವನ್ನು, ಜೀವನ ಮೌಲ್ಯಗಳನ್ನು ಜನರಿಗೆ ತಿಳಿಸಿದಂಥ ಒಂದು ವ್ಯಕ್ತಿತ್ವ. ಅದಕ್ಕೋಸ್ಕರ ಇಡೀ ಜಗತ್ತಿಗೆ ಇದು ಆನಂದವನ್ನು ತಂದುವಂಥ ಒಂದು ಸಂದರ್ಭ ಅಂತ ಅಂದ್ಕೊಳ್ತೇನೆ ನಾನು. ಜಗತ್ತಿನಲ್ಲಿ ಒಂದು ಪರಿವರ್ತನೆ ಆಗಬೇಕು, ಶಾಂತಿಯ ಒಂದು ಸಂದೇಶ ಹೋಗಬೇಕು, ಸುಖ ನೆಮ್ಮದಿಯಲ್ಲಿ ಜನ ಬದುಕಬೇಕು ಅಂತ ಆದರೆ ಅದಕ್ಕೆ ಭಾರತವೇ ಆಧಾರ. ಭಾರತಕ್ಕೆ ಅಯೋಧ್ಯೆ, ಅಯೋಧ್ಯೆಗೆ ರಾಮ. ಅದಕ್ಕೋಸ್ಕರ ಅಂಥ ಕ್ಷಣದಲ್ಲಿ ಭಾಗಿಯಾಗುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಜೀವನದಲ್ಲಿ ಒಂದು ಅತ್ಯಂತ ಖುಷಿ, ಆನಂದ ತರುವಂಥ ಸಂದರ್ಭ ಅಂತ ಅಂದ್ಕೊಂಡಿದ್ದೆ ನಾನು. ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ನಾವು ಒಮ್ಮೆ ಹಿಂದಿನ ತಮ್ಮ ಹೋರಾಟಗಳನ್ನ ಮೆಲುಕು ಹಾಕೋದಾದ್ರೆ, ತಾವು ಕೂಡ ಸಾಕಷ್ಟು ಹೋರಾಟಗಳಲ್ಲಿ ನೇತೃತ್ವವನ್ನು ವಹಿಸಿದ್ರಿ. ಆ ಫೋಟೋಗಳು ನಮಗೆ ನೋಡೋದಕ್ಕೆ ಗೋಚರವಾಗುತ್ತೆ. ನೋಡಿದ್ರೆ ಇಂಥ ಹೋರಾಟಗಳು ಹಿಂದೆ ಸುಮಾರು 1992ರಲ್ಲಿ ತಾವು ನಡೆಸಿದ್ರಿ. ಈಗ ಇದೇ ಒಂದು ಭವ್ಯವಾದ ರಾಮ ಮಂದಿರ ಅದೇ ಜಾಗದಲ್ಲಿ ಮತ್ತೆ ಸ್ಥಾಪನೆ ಆಗ್ತಿದೆ. ಹೋರಾಟಗಳ ಬಗ್ಗೆ ಮಾತನಾಡೋದಾದ್ರೆ, 1990ರ ಹೋರಾಟ ಭಾರಿ ದೊಡ್ಡ ಹೋರಾಟ. ಕಾರ್ ಸೇವಕರಿಗೆ ಒಂದು ಸವಾಲು ಇದು. ಮುಲಾಯಂ ಸಿಂಗ್ ಯಾದವ್ ಯಾವುದೇ ಕಾರಣಕ್ಕೂ ಇದರ ಹತ್ತಿರ ಬರಲಿಕ್ಕೆ ಬಿಡೋಲ್ಲ, ಒಂದು ಹಕ್ಕಿಯನ್ನು ಹಾರಲಿಕ್ಕೆ ಬಿಡೋಲ್ಲ ಅಂತ ಹೇಳುವ ರೀತಿಯ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ರು. ಒಂದು ಮಿಲಿಟರಿ ರಾಜ್ಯ ಅಥವಾ ಪೊಲೀಸ್ ರಾಜ್ಯ ಆ ಸಂದರ್ಭದಲ್ಲಿ 1990 ಅಕ್ಟೋಬರ್ 30 ದೇವೋತ್ಥಾನ ಏಕಾದಶಿ ದಿವಸ. ಆದರೆ ಈ ಸವಾಲನ್ನು ಹಿಂದೂ ಸಮಾಜ ಸ್ವೀಕಾರ ಮಾಡಿತು. ಸಂಘದ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಎಲ್ಲರೂ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಸೇವಕರಾಗಿ ಬಂದರು. ಎಲ್ಲವನ್ನು ಎದುರಿಸ್ತೇನೆ ಅಂತ, ಬಲಿದಾನಕ್ಕೂ ನಾವು ತಯಾರು, ರಕ್ತ ತರ್ಪಣಕ್ಕೂ ನಾವು ತಯಾರು ಅಂತ ಹೇಳುವ ರೀತಿಯಲ್ಲಿ ಅವತ್ತು ಬಂದಿರುವಂಥ ಘಟನೆ. ನನಗೂ ಆ ಸಂದರ್ಭದಲ್ಲಿ ಬರುವಂಥ ಅವಕಾಶ ಇಲ್ಲಿಗೆ ಸಿಕ್ಕಿತ್ತು ನನಗೆ. ಆಗ ಅವರ ಎದುರಿನಲ್ಲಿ ಏನೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಸೇವಕರು ಆ ಗುಂಬಜವನ್ನು ಹತ್ತಿದ್ರು. ಅವರು ಹಕ್ಕಿಯನ್ನು ಹಾರಲಿಕ್ಕೆ ಬಿಡೋಲ್ಲ ಅಂತ ಹೇಳಿದ್ರು. ಹಕ್ಕಿ ಹಾರಲಿಲ್ಲ, ಆದರೆ ಭಗವಧ್ವಜ ಹಾರಿತು ಆ ಸಂದರ್ಭದಲ್ಲಿ. ಅದಾದ ಮೇಲೆ ಮುಲಾಯಂ ಸಿಂಗ್ ಯಾದವ್ ಅಲ್ಲಿ ಪೊಲೀಸರಿಗೆ, ಮಿಲಿಟರಿಗೆ ಆಜ್ಞೆ ಮಾಡಿದ ಗುಂಡು ಹಾಕಿ ಅಂತ. 100 ಜನ ಆ ದಿವಸ ಒಂದು ಬಲಿದಾನ ಆಯಿತು ಆ ದಿವಸ. ಅದಾದ ಮೇಲೆ ಅದರ ಮರುದಿವಸ ಪುನಃ 2ನೇ ಒಂದು ಸತ್ಯಾಗ್ರಹ ನಮ್ಮ ಕಡೆಯಿಂದ ನಡೆಯಿತು, ನವೆಂಬರ್ 2ನೇ ತಾರೀಕಿಗೆ. ಆ ಸಂದರ್ಭದಲ್ಲಿ 2 ಗುಂಪಿನಲ್ಲಿ ಸುಮಾರು ಒಂದು 30,000 ಜನ ಇದ್ದಿರ್ಬೋದು ಅಂತ ಅನಿಸುತ್ತೆ. ಒಂದು 15,000 ಜನ ಉಮಾಭಾರತಿಯವರ ನೇತೃತ್ವದಲ್ಲಿ, ಇನ್ನೊಬ್ಬರು ಆಂಧ್ರ ಪ್ರದೇಶದವರ ನೇತೃತ್ವದಲ್ಲಿ ನಮ್ಮದಿತ್ತು. ನಾವು ಹೋಗಬೇಕಾದ್ರೆ ಈ ರಾಜ್ಯದ ಜನ ಮಾತ್ರ 100ಕ್ಕೆ 100 ರಾಮನ ಪರ, ಕಾರ್ಯಸೇವಕರ ಪರ.
ಅವರೆಲ್ಲರೂ ನಮಗೆ ಹೇಳ್ತಾ ಇದ್ರು, ಅವರು ಟಿಯರ್ ಗ್ಯಾಸ್ ಹಾಕಬಹುದು, ಹಾಕಿದ್ರೆ ನಾವು ಒಂದು ಸ್ವಲ್ಪ ಸುಣ್ಣ ಕೊಡ್ತೇವೆ, ಒಂದು ಸ್ವಲ್ಪ ಈರುಳ್ಳಿ ಕೊಡ್ತೇವೆ, ಆ ರಸವನ್ನು ಹಾಕೊಳ್ಳಿ, ದಾರಿ ಉದ್ದಕ್ಕೂ ನಾವು ನೀರು ಹಾಕ್ತಾ ಹೋಗ್ತೇವೆ, ಒಂದು ಬಟ್ಟೆಯಲ್ಲಿ ನೀವು ಒರೆಸ್ಕೊಳ್ಳಿ, ಅದನ್ನು ಕಣ್ಣನ್ನು ಒರೆಸ್ಕೊಳ್ಳಿ. ಅದೇ ರೀತಿ ನಡೆಯಿತು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿದ್ದಂಥ ಸಾಮಾನ್ಯ ಜನ ಅವರು ನಮಗೆ ಬೆಂಬಲವನ್ನು ಕೊಟ್ಟರು. ಒಂದು ಫರ್ಲಾಂಗ್ ನಾವು ಹೋಗಬೇಕಾದ್ರೆ 15,000 ಜನ ಇದ್ದು ಅಲ್ಲ, ಸುಮಾರು ಅರ್ಧದಲ್ಲೇ ನಮ್ಮನ್ನು ಪೊಲೀಸರು 7,000 ಆ ಕಡೆ ಈ ಕಡೆ 7,000 ಆಗುವ ರೀತಿಯಲ್ಲಿ ಮಧ್ಯದಲ್ಲಿ ಬಂದುಬಿಟ್ರು. ಅವಾಗ ನಾನು ಮೊದಲನೇ ಸಾಲಿನಲ್ಲಿದ್ದೆ. ಆ ಕಡೆ ನೋಡಬೇಕಾದ್ರೆ ನೀರು ಹಾಕುವಂತ ಜನ ಜೈ ಶ್ರೀರಾಮ್ ಅವರು ಮಾಯ, ಅದರ ಬದಲು ಎಲ್ಲ ಕೋವಿ ಹಿಡ್ಕೊಂಡಂತ ಪೊಲೀಸರು, ಎದುರಿನಲ್ಲಿ ಕೋವಿ ಹಿಡ್ಕೊಂಡಂತ ಪೊಲೀಸರು, ಭಾರಿ ದೊಡ್ಡ ಪ್ರಮಾಣದಲ್ಲಿ ಲಾಠಿ ಚಾರ್ಜ್. ಆವಾಗ ಕೆಲವು ಜನ ಓಡಿ ಬರ್ತಾ ಇದ್ರು ಎದುರಿನ ಇದರಿಂದ. ಆವಾಗ ನಮಗೊಂದು ಮರ್ಯಾದೆ ಪ್ರಶ್ನೆ ಅಂತು. ರಾಮನ ಕಾರ್ಯಕ್ಕೋಸ್ಕರ ನಾವು ಹೇಳಿ ಬಿಟ್ಟೇ ಬಂದಿರೋದು, ರಾಮನ ಕಾರ್ಯಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದೇವೆ, ಅಕಸ್ಮಾತ್ ಅವರು ಗುಂಡು ಹಾಕಿದರೆ ಬಲಿದಾನಕ್ಕೂ ನಾವು ತಯಾರು, ಓಡೋ ಪ್ರಶ್ನೆ ಇಲ್ಲ ಅಂತ. ಹಾಗೆ ನಾನು ಹಿಂತಿರುಗಿ ನೋಡಿದಾಗ 7,500 ಜನ ಇರಲಿಲ್ಲ, ಒಂದು 3,500 ಜನ ಇದ್ರು. ಆ 3,500 ಜನರಲ್ಲಿ ಅದೃಷ್ಟವಶಾತ್ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದವರಿದ್ರು. ಅದಕ್ಕೋಸ್ಕರ ನಾನು ಹೇಳಿದೆ, ಎಲ್ಲರೂ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ಏನೇ ಆದರೂ ನಾವು ಈ ರೀತಿಯ ಒಂದು ನಿರ್ಧಾರ ತಗೊಂಡು ಬಂದಿದ್ದೇವೆ, ಒಂದು ನಿಶ್ಚಯ ಮಾಡ್ಕೊಂಡು ಬಂದಿದ್ದೇವೆ. ಅವ್ರು ಗುಂಡು ಹಾಕಿದ್ರೆ ನಾವು ಅದನ್ನು ಎದುರಿಸುವ ರೀತಿಯಲ್ಲಿ ಬಂದಿದ್ದೇವೆ. ನನಗನ್ಸಿದ್ದು ನಂದು ಪ್ರಾಣಕ್ಕೆ ಹೋಗುತ್ತೆ ಅಂತ, ಎರಡು ಪ್ರಶ್ನೆ ಇಲ್ಲ ಅಂತ. ಲಾಠಿಯಲ್ಲಿ ಹೊಡಿತಾ ಇದ್ರು. ಅದಾದ್ಮೇಲೆ ಅವರ ಕಾಲು ಹಿಡ್ಕೊಂಡೆವು ನಾವು. ಕಾಲು ಹಿಡ್ಕೊಂಡು ಮತ್ತೆ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಹೇಳ್ತಾ ಇದ್ದೇವೆ ನಾವು. ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಹೊಡಿಯೋದನ್ನು ನಿಲ್ಲಿಸಿದ್ರು. ಆದರೂ ನಾವು ಕೂತಲ್ಲೇ ನಮಗೆ ಹಿಂದೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸುಮ್ಮನೆ ಕೂತ್ಕೊಳ್ಳೋಗಿಲ್ಲ, ಮುಂದಕ್ಕೆ ಹೋಗ್ಬೇಕು ಅಂತ. ಕೂತ್ಕೊಂಡಲ್ಲೇ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದವು. ಪೊಲೀಸರು ಅದಕ್ಕೆ ಅಡ್ಡಿ ಮಾಡ್ತಾ ಇದ್ರು. ಸುಮಾರು ಒಂದು 4 ಗಂಟೆಗೆ ಆಗುವಾಗ ಓಂಕಾರ ಭಾವೆ ಅಂತ ಆವಾಗ ವಿಶ್ವ ಹಿಂದೂ ಪರಿಷತ್ತಿನ ಅಖಿಲ ಭಾರತ ಕಾರ್ಯದರ್ಶಿ ಅವರು ಒಂದು ಹೇಳಿದ್ರು, ಇವತ್ತಿನ ಕಾರ್ಯಸೇವೆ ಮುಗಿಯಿತು ಅಂತ. ನಮಗೆ ಅದು ಯಾಕೆ ಅಂತ ಅಂದಾಜಾಗಿಲ್ಲ ಅವಾಗ. ಆಮೇಲೆ ನಮಗೆ ಗೊತ್ತಾಯ್ತು, ಆ ಕಡೆ ಉಮಾಭಾರತಿಯವರ ನೇತೃತ್ವದಲ್ಲಿ ಏನು ಒಂದು ಸತ್ಯಾಗ್ರಹ ತಂಡ ಹೋಗಿತ್ತು, ಅದರ ಮೇಲೆ ಗುಂಡಿನ ದಾಳಿ ಆಯಿತು. ಅದೇ ಸಮಯದಲ್ಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಪೊಲೀಸರಿಗೆ ಒಂದು ಆದೇಶವನ್ನು ಕೊಡುತ್ತೆ. ಲಾಲ್ಕೋಟೆ ಕಿಲಾ ಎಕ್ಸಾಕ್ಟ್ ಹನುಮ ಗಡಿಯ ಎದುರುಗಡೆ ಇರುವಂತಹ ಆ ಒಂದು ಪ್ರದೇಶದಲ್ಲಿ 100 ಸಂಖ್ಯೆಯಲ್ಲಿ ಕರಸೇವಕರುಗಳನ್ನ ಗುಂಡಿಕ್ಕೆ ಕೊಲ್ಲಲಾಗುತ್ತೆ. ಅದೇ ಘಟನೆ. ಅವಾಗ 100 ಜನ ಮೇಲೆ ಆಕ್ರಮಣ ಆಯ್ತಲ್ಲ, ಪೊಲೀಸರದ್ದು, ಮಿಲಿಟರಿ ಅವ್ರದ್ದು. ಆಗಲೇ ರಾಮ್ ಕೊಠಾರಿ ಮತ್ತು ಶರತ್ ಕೊಠಾರಿ, ಅದು ಭಾರಿ ವಿಶೇಷ ಇದೆ. ಅಲ್ಲಿಂದ ರಾಮ್ ಕೊಠಾರಿ ಹೊರಟ, ಆವಾಗ ತಮ್ಮ ಶರತ್ ಕೊಠಾರಿನೂ ಹೊರಟ. ಅವನ ತಂಗಿ ಹೇಳ್ತಾ ಇರ್ತಾರೆ, ಒಬ್ಬ ಸಾಕು ಹೋಗ್ಲಿಕ್ಕೆ, ಇಬ್ಬರಿಬ್ಬರು ಹೋಗುವಂತ ಅವಶ್ಯಕತೆ ಇಲ್ಲ ಅಂತ. ರಾಮನ ಕಾರ್ಯ ದೇಶದ ಕಾರ್ಯ, ಅದರಲ್ಲಿ ಪ್ರಶ್ನೆ ಇಲ್ಲ ಅಂತ. ಆವಾಗ ಶರತ್ ಕೊಠಾರಿ ಹೇಳ್ತಾನಂತೆ, ರಾಮ ಇದ್ದಲ್ಲಿ ಲಕ್ಷ್ಮಣ್ ಇರಲೇಬೇಕಲ್ಲ, ನಾವು ಇರದೇ ಹಾಗೆ ಅಂತ ಇಬ್ಬರು ಬಂದಿರುವಂಥವ್ರು. ಹಾಗೆ ರಾಮ್ ಕೊಠಾರಿಯ ಮೇಲೆ ಗುಂಡಿನ ದಾಳಿ ಆಯಿತು, ಅವನು ಸತ್ತು ಬಿಟ್ಟ, ಬಲಿದಾನ ಆಯಿತು. ಅವನನ್ನು ತೊಡೆ ಮೇಲೆ ಅವನು ಇಟ್ಕೊಂಡಿದ್ದ ಅಂತ ಹೇಳ್ತಾರೆ ಅಲ್ಲಿ. ಆ ಸಂದರ್ಭದಲ್ಲಿ ಪುನಃ ಇವನ ಮೇಲೆ ಗುಂಡ. ಈ ರೀತಿ ಒಂದು ಕ್ರೂರ ರೀತಿಯಲ್ಲಿ, ಅತ್ಯಂತ ಪೈಶಾಚಿಕ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ರು ಆ ಸಂದರ್ಭದಲ್ಲಿ. ಮೊದಲನೇ ಕಾರ್ಯಸೇವೆ ಆ ದಿವಸಕ್ಕೆ ಮುಗೀತು, ವಾಪಸ್ ಹೋಗಿದ್ದೆವು ನಾವು. ಅದಾದ್ಮೇಲೆ ಇಲ್ಲಿ ಸರ್ಕಾರನೇ ಬದಲಾಯಿತು, ಬಿಜೆಪಿ ಸರ್ಕಾರ ಬಂತು, ಕಲ್ಯಾಣ್ ಸಿಂಗ್ ನೇತೃತ್ವದ ಸರ್ಕಾರ ಬಂತು. ಅವರ ಭಸ್ಮವನ್ನು ತಗೊಂಡು ನಾವು ಮತ್ತೆ ಮನೆಗೆ ಹೋಗಿ ಇದನ್ನು ಜಾಗೃತ ಮಾಡುವಂತ ಕೆಲಸವನ್ನು ಮಾಡ್ತಾ ಬಂದಿದ್ದು. 1992 ಡಿಸೆಂಬರ್ 6ಕ್ಕೆ ಮತ್ತೆ 2ನೇ ಕಾರ್ಯಸೇವೆ. ಆ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರು ಹೋಗಿಬಿಟ್ಟು ಕಲ್ಯಾಣ್ ಸಿಂಗ್ನ ಅಧಿಕಾರ ಬಂದಿತ್ತಲ್ಲ, ಕಲ್ಯಾಣ್ ಸಿಂಗ್ ಮೊದಲು ಹೇಳಿದ್ರು, ಯಾವುದೇ ಕಾರಣಕ್ಕೆ ನಾನು ಕಾರ್ಯಸೇವಕರ ಮೇಲೆ ಗೋಲಿ ನಹಿ ಚಲಾಯಂಗೆ ಅಂತ. ಆ ರೀತಿ ಆ ಸಂದರ್ಭದಲ್ಲಿ ಕಾರ್ಯಸೇವೆಗೆ ಇಡೀ ದೇಶದಾದ್ಯಂತ ಎಲ್ಲ ಜಾತಿ, ಮತ, ಪ್ರಾಂತ, ಪಕ್ಷ, ಉತ್ತರ, ದಕ್ಷಿಣ, ಕಲ್ತವ, ಕಲಿಯದವ, ಶ್ರೀಮಂತ, ಬಡವ, ಎಲ್ಲ ಗಡಿಯನ್ನು ದಾಟಿ ಬಿಟ್ಟು ಇಡೀ ಹಿಂದೂ ಸಮಾಜ ಅಲ್ಲಿ ಸೇರಿತ್ತು. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತು. ಸುಮಾರು ಒಂದು 40-50 ವರ್ಷದಿಂದ ಒಂದು ಕೋರ್ಟ್ನಲ್ಲಿ ಒಂದು ಕಟ್ಲೆ ಇತ್ತು, ದಾವೆ ಇತ್ತು.
4ನೇ ತಾರೀಕಿಗೆ ನಾವು ಅದಕ್ಕೆ ತೀರ್ಪು ಕೊಡ್ತೇವೆ ಅಂತ ಹೇಳಿದ್ರು. 4ನೇ ತಾರೀಕಿಗೆ ಅವರು ತೀರ್ಪು ಕೊಟ್ಟಿಲ್ಲ, ಅದನ್ನು 11ಕ್ಕೆ ಅಂತ ಹೇಳಿದರು. ಅದಕ್ಕೋಸ್ಕರ ಜನ ಆವೇಶಕ್ಕೆ ಒಳಗಾದರು. ಏನಾದ್ರು ಕೊಟ್ರಿ, ನೀವು ಮುಸಲ್ಮಾನರ ಪರ ಕೊಡಿ, ಇಲ್ಲಾರ ಹಿಂದೂಗಳ ಪರವಾಗಿ ಕೊಡಿ, ನೀವು ಸುಮ್ಮನೆ ನಮ್ಮನ್ನು ಹೀಗೆ ದೂಡ್ತಾ ಬಂದಿದ್ದೀರಾ ನೀವು ಅಂತ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು. 6ನೇ ತಾರೀಕಿಗೆ ನಮ್ಮ ಹಿರಿಯರೆಲ್ಲ ಅಪೇಕ್ಷೆ ಇದ್ದಂಥದ್ದು ಸರೇಯು ನದಿಯಿಂದ ಮರಳನ್ನು ತಂದು ಹಾಕುವಂಥದ್ದು, ಅಷ್ಟು ಮಾತ್ರ ಕಾರ ಸೇವೆ ಅಂತ. ಆದರೆ ಆ ದಿವಸ ಇದು ಯಾರ ಮಾತನ್ನು ಕೇಳುವಂಥ ಪ್ರಸಂಗನೇ ಇರಲಿಲ್ಲ. ಅದ್ವಾನಿಯವರಿದ್ದರು, ಆಮೇಲೆ ಉಮಾಭಾರತಿಯವರಿದ್ದರು, ಸಾಧ್ವಿ ರಿತಂಬರಿದ್ದರು, ಸಂಘದ ಹಿರಿಯರು ಶೇಷಾದ್ರಿಯವರೆಲ್ಲ ಇದ್ದರು. ಯಾರ ಮಾತನ್ನು ಕೇಳಲಿಕ್ಕೆ ಯಾರೂ ತಯಾರೇ ಇರಲಿಲ್ಲ. ಗುಂಬಾಜಿನ ಮೇಲೆ ಅಲ್ಲಿ ಒಂದು ಕಟಕಟ ಹಾಕಿದ್ರು ಕಬ್ಬಿಣದ್ದೇ, ಅದನ್ನೇ ಶಸ್ತ್ರವಾಗಿ ಇಟ್ಟುಕೊಂಡು ಹೋಗಿ ಅಲ್ಲಿ ಹೊಡೆದ್ಬಿಟ್ಟು ಅದನ್ನು ಸುಮಾರು 11ವರೆಗೆ ಪ್ರಾರಂಭ ಆಯಿತು. 4:15 ಹೊತ್ತಿಗೆ ಎಲ್ಲ ಮುಗಿಯಿತು. 3 ಪ್ರಭಾಕರ್ ಸರ್, ತಾವು ಅನ್ಕೊಂಡಿದ್ರ ಆಗಿನ ಹೋರಾಟದ ಸಮಯದಲ್ಲಿ ಈ ರೀತಿಯಾದಂತಹ ಘರ್ಷಣೆಗಳು, ರೋಚಕತೆ ಎಲ್ಲವನ್ನು ಕೂಡ, ಈಗ ಆ ರೋಚಕತೆಗಳೆಲ್ಲವೂ ಕೂಡ ಈ ರೀತಿಯಾದಂತಹ ರಾಮ ಮಂದಿರಕ್ಕೆ ಕಾರಣವಾಗುತ್ತೆ, ಈ ರೀತಿ ರಾಮ ಮಂದಿರ ನಿರ್ಮಾಣವಾಗುತ್ತೆ, ಇದೆಲ್ಲ ಕೂಡ ಅನ್ಕೊಂಡಿದ್ರ? ಅಲ್ಲ, ಆಗಲೇಬೇಕು ಅಂತ ಹೊರಟಿರೋರು ತಾನೆ ನಾವು. ಈಗ ಈ ರೀತಿಯಾದಂತಹ ಭವ್ಯವಾದಂತಹ ದೊಡ್ಡ ರಾಮ ಮಂದಿರ ಕೊನೆಗೂ ಆಸೆ ಈಡೇರುತ್ತೆ ಅನ್ನುವಂತ. ಖಂಡಿತ ನಮ್ಮ ಮನಸ್ಸಲ್ಲಿ ಹಾಗೆ ಇತ್ತು, ಈಡೇರುತ್ತೆ ಅಂತ. ಇದು ಇನ್ನೂ ಭವ್ಯವೇ ಆಗಿತ್ತು. ಯೋಗಿಜಿಯವರು ಬಂದ ಮೇಲೆ, ಮೋದಿಜಿಯವರು ಬಂದ ಮೇಲಂತೂ ಅದ್ಭುತವಾಗಿ ಈ ರೀತಿಯ ಒಂದು ರಾಮ ಮಂದಿರ ಅದು ರಾಮನೇ ನಿಶ್ಚಯ ಮಾಡಿದ ಅಂತ ಕಾಣುತ್ತೆ. ಮೋದಿಯವರು ಬರುವ ಹಾಗೆ, ಆಮೇಲೆ ಯೋಗಿಜಿಯವರು ಬರುವ ಹಾಗೆ ಅದು ರಾಮನ ನಿರ್ಣಯನೇ ಇರಬಹುದು. ಅದಕ್ಕೆ ಇಂಥ ಅದ್ಭುತವಾದಂಥ ಒಂದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ರೀತಿ ಯಾರು ಆವಾಗದ ಕ್ಷಣದಲ್ಲಿ ಯೋಚನೆ ಮಾಡಲಿಲ್ಲ, ರಾಮ ಮಂದಿರ ಆಗಬೇಕು ಅಂತ ಹೇಳುತ್ತೆ. ಇಷ್ಟು ಭವ್ಯವಾದ್ದು, ಇಡೀ ಅಯೋಧ್ಯೆ ಒಂದು ಬದಲಾಗುವಂಥ ದೃಶ್ಯ ನೋಡ್ಲಿಕ್ಕೆ ಭಾರಿ ಆನಂದ, ಒಂದು ಪುಣ್ಯದ ಸಂಗತಿ ಅಂತ ಅಂದ್ಕೊಳ್ತೇನೆ. ಹಲವು ವರ್ಷಗಳ ವ್ಯಾಜ್ಯ ಸುಪ್ರೀಂ ಕೋರ್ಟ್ನ ಒಂದೇ ಒಂದು ಆದೇಶ ಇಷ್ಟು ದೊಡ್ಡ ಬದಲಾವಣೆ. ಒಂದು ಕಡೆ ರಾಮ ಮಂದಿರ, ಮತ್ತೊಂದು ಕಡೆ ಇಡೀ ಅಯೋಧ್ಯೆ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಖಂಡಿತ ಸುಪ್ರೀಂ ಕೋರ್ಟ್ನ ತೀರ್ಪು ಒಂದು ದೊಡ್ಡ ಬದಲಾವಣೆ ತಂತು ಅಂತ ಅಂದ್ಕೊಳ್ತೇನೆ ನಾನು. ಆದರೆ ಒಂದು ಮನಸ್ಸಿಗೆ ಅನಿಸ್ತಾ ಇರೋದು, ಅಕಸ್ಮಾತ್ ಆ ಕಟ್ಟಡ ಇರ್ತಿದ್ದಿದ್ರೆ ಈ ರೀತಿಯ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇತ್ತ. ಸೊ ಕಾರ್ಸೇವಕರ ದಿವಸ ಮಾಡಿದಂಥ ಒಂದು ಕಾರ್ಯ ಇದೆ ಅಲ್ಲ, ಅದು ಒಂದು ದೊಡ್ಡ ಪರಿವರ್ತನೆಯ ಒಂದು ಸಂದರ್ಭ ಅಂತ ಅನಿಸುತ್ತೆ. ಎರಡನೇದು, ಅಲ್ಲಿ ಒಂದು ತಾತ್ಕಾಲಿಕವಾದಂಥ ರಾಮ ಮಂದಿರ ಕಟ್ಟಿರುವಂಥದ್ದು. ಮಾನ್ಯ ಶೇಷಾದ್ರಿಯವರು, ನಮ್ಮ ಸರ್ಕಾರಿಯವರು, ಅವರು ಕಾರ್ಸೇವಕರಿಗೆ ಹೇಳಿರುವಂಥದ್ದು ಒಂದು ತಾತ್ಕಾಲಿಕವಾದಂಥ ಒಂದು ರಾಮ ಮಂದಿರ ಕಟ್ಟಿ ಅಂತ. ಆ ರಾಮ ಮಂದಿರದ ಒಳಗೆ ಅಲ್ಲಿ ಒಂದು ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಇದ್ದ, ಅದನ್ನು ಮುಟ್ಟುವಂಥ ಧೈರ್ಯ ಯಾರಿಗೂ ಆಗಲಿಲ್ಲ. ಭಾರಿ ದೊಡ್ಡ ಕೋಲಾಹಲ ಇಡೀ ದೇಶದಲ್ಲಿ, ಕಮ್ಯುನಿಸ್ಟ್ನವ್ರದ್ದು, ಕಾಂಗ್ರೆಸ್ನವ್ರದ್ದು, ಮುಸಲ್ಮಾನರದ್ದು, ಈ ಬುದ್ಧಿಜೀವಿಗಳದ್ದು ಎಲ್ಲರದ್ದು ಭಾರಿ ಬೊಬ್ಬೆ ಒಂದು ಜಾತ್ಯತೀತ ಸಂಕೇತ ಅಂದ್ರೆ ಅದು ಅಂತ ಅವ್ರು ಹೇಳ್ತಾ ಇದ್ರು. ಯಾವುದು ಜಾತ್ಯತೀತ ಸಂಕೇತ ಅಂದ್ರೆ, ನಮ್ಮ ದೇವಸ್ಥಾನವನ್ನು ಒಡೆದು ಹಾಕಿ ಇನ್ನೊಂದು ಕಟ್ಟಡ ಕಟ್ತಾರಲ್ಲ ಮುಸಲ್ಮಾನರು, ಅದುವೇ ಜಾತ್ಯತೀತತೆ ಸಂಕೇತ ಅಂತ. ದೇವಸ್ಥಾನ ಒಡೆದಿರೋ ಬಗ್ಗೆ ಮಾತಾಡಲಿಲ್ಲ ಅವರು. ಅದಕ್ಕೋಸ್ಕರ ಭಾರಿ ಬೊಬ್ಬೆ ಗಲಾಟೆಗಳೆಲ್ಲ ನಡೀತಾ ಇತ್ತು. ಅದಾದ್ಮೇಲೆ ನಾವು ಅಲ್ಲಿ ಬಾಬರಿ ಮಸೀದಿ ಕಟ್ತೇವೆ ಮತ್ತೆ ಅಂತ ಹಿಂದೂ ಸಮಾಜಕ್ಕೂ ಧೈರ್ಯ ಬಂದಿತ್ತು, ವಿಶ್ವಾಸ ಬಂದಿತ್ತು. ಅದಕ್ಕೋಸ್ಕರ ತಾಕತ್ತಿದ್ರೆ ನೀವು ಕಟ್ಟಿ. ಪಾರ್ಲಿಮೆಂಟಲ್ಲಿ ಬಾರಿ ಗದ್ದಲ ಆಯಿತು. ಅಲ್ಲಿ ಪಾರ್ಲಿಮೆಂಟ್ನಲ್ಲಿದ್ದಂಥ ಬಿಜೆಪಿಯವರು ಕೂಡ ಅದೇ ಹೇಳಿದ್ರು, ನೀವು ತಾಕತ್ತಿದ್ರೆ ಕಟ್ಟಿದ್ದ. ಯಾರಿಗೆ ತಾಕತ್ತಿದೆ? ರಾಮನನ್ನು ಮುಟ್ಟುವಂಥ ತಾಕತ್ತು ಯಾರಿಗಿಲ್ಲ ಆ ಸಂದರ್ಭದಲ್ಲಿ. ಅದರ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದಲ್ಲ, ಅದು ಭಾರಿ ಅನುಕೂಲ ಆಯಿತು ಅಂತ, ಎಲ್ಲ ದೃಷ್ಟಿಯಿಂದ ಭಾರಿ ಅನುಕೂಲ ಆಯಿತು. ಇಲ್ಲ ಅಂತಾದ್ರೆ ಒಂದು ರಸ್ತೆ ಬದಿಯಲ್ಲಿರುವಂಥ ಮುಸಲ್ಮಾನ ಒಂದು ಸಣ್ಣ ಅಂಗಡಿಯನ್ನು ತೆಗೆಯುವ ತಾಕತ್ತು ಯಾರಿಗೂ ಇಲ್ಲ ಇವತ್ತು. ಯಾರ ಅಜ್ಜ ಮಾಡಿದ್ರು ತೆಗೆಯುವ ತಾಕತ್ತಿಲ್ಲ. ಅದಕ್ಕೋಸ್ಕರ ಕಾರ್ಸೇವಕರು ಮಾಡಿದಂತಹ ಒಂದು ಅಮೋಘವಾದಂಥ ಕೆಲಸ. ಅದಕ್ಕೆ 1992 ಡಿಸೆಂಬರ್ 6 ನಮ್ಮ ದೇಶದ ಇತಿಹಾಸದಲ್ಲಿ ಚಿನ್ನದ ಅಕ್ಷರದಲ್ಲಿ ಬರೆಯುವಂತ ಒಂದು ದಿನ ಅಂತ ಅಂದ್ಕೊಳ್ತೇನೆ. ಭಾರಿ ದೊಡ್ಡ ಬಲಿದಾನ ಆಗಿದೆ. ಯಾವಾಗಲೂ ಒಂದು ಮಹತ್ ಕಾರ್ಯ ಆಗಬೇಕಾದ್ರೆ ಬಲಿದಾನ ಆಗಲೇಬೇಕು, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಒಂದು ರೀತಿಯಲ್ಲಿ ಇದು ಹಿಂದೂಗಳು ಒಂದು ಸ್ವಾತಂತ್ರ್ಯ ಹೋರಾಟ, ಅವತ್ತೊಂದು ಸ್ವಾತಂತ್ರ್ಯ ಹೋರಾಟ ಆಯಿತು. ಹಿಂದೂಗಳು ತಮ್ಮ ದೇಶವನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಇದು ಕೊನೆ ಪಕ್ಷ ಹಿಂದೂಗಳು ಒಂದು ಧರ್ಮ ಸಂಸ್ಕೃತಿಯ ಒಂದು ಕೇಂದ್ರ ಬಿಂದು ರಾಮ ಮಂದಿರ ಅಂದರೆ, ಅದನ್ನು
ಮತ್ತೆ ಕಟ್ಟುವಂತ ಒಂದು ಸೌಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ನಾನು. ಇದೇ ಮಾದರಿಯಲ್ಲಿ ಈ ಹಿಂದೆ ಇದ್ದಂತಹ ಕೆಲವೊಂದಿಷ್ಟು ಹೇಳಿಕೆಗಳು, ಘೋಷಣೆಗಳು, ನೀವು ಎಲ್ಲಿ ಎಷ್ಟು ಮಂದಿರಗಳನ್ನು ಕಟ್ಟಿದ್ರು ನಾವು ಅದನ್ನು ಹೊಡಿತೇವೆ ಅನ್ನೋದು, ಈಗಲೂ ಕೂಡ ಅದೇ ರೀತಿಯಾದಂತಹ ಕೆಲವೊಂದಿಷ್ಟು ಹೇಳಿಕೆಗಳು ಚರ್ಚೆ ಆಗ್ತಾ ಇರುತ್ತೆ, ರಾಜಕೀಯ ಚರ್ಚೆಗಳಾಗ್ತಿರುತ್ತೆ. ಇದೆಲ್ಲವನ್ನು ಹೇಗೆ ನೋಡ್ತೀರಿ ಭಟ್ರೆ? ಹಾಗೆ ಎಲ್ಲವನ್ನು ಮಾಡ್ಲಿಕ್ಕೆ ಆಗೋದು ಅದಷ್ಟು ಸುಲಭದ ವಿಷಯ ಅಲ್ಲ. ನಾವು ಕೇಳ್ತಾ ಇರೋದು ಒಂದು ಮಥುರೆ, ಒಂದು ಕಾಶಿ, ಅದು ಎಲ್ಲರಿಗೆ ಸಂಬಂಧಪಟ್ಟಂತ ದೇವಸ್ಥಾನಗಳದು. ರಾಮ ಎಲ್ಲರಿಗೆ ಬೇಕು, ಕೃಷ್ಣ ಎಲ್ಲರಿಗೆ ಬೇಕು, ಕಾಶಿ ಎಲ್ಲರಿಗೆ ಬೇಕು. ಅದನ್ನು ಉದಾರವಾಗಿ ಅವರು ಕೊಟ್ಟರೆ ಈ ಗಲಾಟೆ ಗೊಂದಲಗಳು ಇರೋಲ್ಲ. ಇಲ್ಲ ಅಂತಾರೆ ಮತ್ತೆ ಇದನ್ನು ಮಾತಾಡ್ತಾನೆ ಹೋಗ್ತಾರೆ, ಎಲ್ಲರೂ ಮಾತಾಡ್ತಾನೆ ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲಿದ್ದಂಥ ಮುಸಲ್ಮಾನ್ ಮತ್ತು ಉಳಿದಂಥವ್ರು ಯಾರಿದ್ದಾರೆ, ಅದಕ್ಕೆ ಇದನ್ನೊಂದು ಒಪ್ಪಿಗೆಯಿಂದ ಮಥುರೆಯ ಜಾಗವನ್ನು, ಆಮೇಲೆ ಕಾಶಿಯ ಒಂದು ಜಾಗವನ್ನು ಅವ್ರು ಕೊಟ್ಟರೆ ಒಂದು ಸಮನ್ವಯದಲ್ಲಿ, ಸಹಮತದಲ್ಲಿ ಜೀವನ ನಡೆಸಲಿಕ್ಕೆ ಒಳ್ಳೇದಾಗುತ್ತೆ ಅಂತ. ಎಲ್ಲವನ್ನು ಇದು ಮಾಡ್ತೇವೆ, ಅದು ಅಷ್ಟು ಸುಲಭದ ವಿಷಯಗಳಲ್ಲ, ಮತ್ತು ಅಷ್ಟು ತುಂಬ ಒಳ್ಳೇದು ಅಂತಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ನಾವು ಆ ರೀತಿ ಯೋಚನೆಯನ್ನು ಮಾಡಬೇಕಲ್ಲ. ಅಂದ್ರೆ ಆ ರೀತಿಯಾದಂತಹ ಹಿಂದೆ ಹೇಗೆ ಅಯೋಧ್ಯೆಯ ಸಂಘರ್ಷಗಳು ಆರಂಭವಾಯಿತು, ಅದೇ ರೀತಿಯ ಸಂಘರ್ಷಗಳು ಮುಂದೆ ಅಲ್ಲಿ ಆರಂಭವಾಗುತ್ತೆ ಅನ್ನುವಂಥದ ತಾವು ಆಗಬಾರದು ಅಂತ ನಮ್ಮ ಮನಸ್ಸಿನಲ್ಲಿ. ಆ ರೀತಿಯ ಸಂಘರ್ಷ ಆಗಬಾರದು ಅಂತ ಅದನ್ನು ಒಪ್ಪಂದದ ಮುಖಾಂತರ, ಕೋರ್ಟಿನ ಮುಖಾಂತರ ಅದನ್ನು ತೀರಿಸಿಕೊಳ್ಬೇಕು ಅಂತ. ತೀರಿಸಿಕೊಳ್ಳುವಂತ ರೀತಿಯಲ್ಲಿ ಕೋರ್ಟ್ನಲ್ಲಿ ಕೂಡ ಆ ರೀತಿಯ ಒಂದು ಅಭಿಪ್ರಾಯಗಳು ಬರ್ತಾ ಇದೆ. ಸತ್ಯದತ್ತ ಹೋಗುವಂತ ಒಂದು ಅಭಿಪ್ರಾಯಗಳು ಬರ್ತಾ ಇರುವಂತ ಕಾಣ್ತಾ ಇದೆ. ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಒಂದೇ ದಿನ ಮಾತ್ರ ಬಾಕಿ ಇರುವಂತದ್ದು. ನಾಳೆ ಇಷ್ಟೊತ್ತಿಗಾಗಲೇ ಇಡೀ ಅಯೋಧ್ಯೆ ರಾಮನ ಜಪ ಈಗ 2-3 ದಿನಗಳಿಂದ ಆರಂಭವಾಗಿದೆ. ಇದಕ್ಕೆ ರಾಜಕೀಯ ಬಣ್ಣವನ್ನು ಕೂಡ ಬಳಿಯಲಾಗ್ತಾ ಇದೆ. ಇದನ್ನ ತಾವು ಹೇಗೆ ನೋಡ್ತೀರಿ ಅಂತ? ಬಹುತೇಕ ವಿಪಕ್ಷಗಳು ಇದನ್ನ ಬಿಜೆಪಿಯ ಕಾರ್ಯಕ್ರಮ ಅನ್ನುವಂಥದ್ದನ್ನು ಕೂಡ ಬಿಂಬಿಸ್ತಾ ಇದೆ, ಹೇಳ್ತಾ ಇದೆ. ಅದೊಂದು ಮೂರ್ಖತನ ರೀ, ಅದೊಂದು ಭಾರಿ ಮೂರ್ಖತನ. ರಾಮ ಎಲ್ಲರಿಗೆ ಬೇಕಾದವನು. ಏನು ಮಜಾ ಇರುತ್ತೆ ಅಂದ್ರೆ ನೋಡಿ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ ಪ್ರಾರಂಭದಲ್ಲಿ ನನಗೆ ಆಮಂತ್ರಣ ಬಂದಿಲ್ಲ ಅಂತ, ಆಮಂತ್ರಣ ಬಂದ ಮೇಲೆ ಹೇಳ್ತಾರೆ ಅದು ರಾಜಕೀಯ ಅಂತ, ಆಮೇಲೆ ಇನ್ನೊಂದು ಮಾತಾಡ್ತಾರೆ ನಾನೊಬ್ಬ ಹಿಂದೂ ಅಂತ, ನಾಲ್ಕನೇದು ಹೇಳ್ತಾರೆ ನಾನು ಅಲ್ಲಿಗೆ ಹೋಗೋನಿದ್ದೇನೆ ಅಂತ. ಅದಕ್ಕೆ ಏನು ಅರ್ಥ ಏನದು? ಇದು ಎಂದು ರಾಜಕೀಯ ಪ್ರಶ್ನೆ ಬಂದೇ ಇಲ್ಲ. ಇಲ್ಲಿ ಬರ್ತಾ ಇರೋದು ದೇಶದ ಪ್ರಧಾನಿ, ಬಿಜೆಪಿ ಯಾರೋ ಪ್ರಮುಖ ಅಂತ ಅಲ್ಲ, ದೇಶದ ಪ್ರಧಾನಿ ಅಂತ ಬರ್ತಾ ಇರೋದು. ಅವರ ಮತ್ತೆ ಕಾರ್ಯಸೂಚಿಯಲ್ಲಿ ಅವರು ಹೇಳಿದ್ರು ರಾಮ ಮಂದಿರ ನಾವು ಕಟ್ತೇವೆ ಅಂತ. ಇದೇನೇ ಇವತ್ತೇನೋ ಹೊಸ್ತ ಆಗ್ತಾ ಇರುವಂತದ್ದಲ್ಲ. ಅದಕ್ಕೋಸ್ಕರ ಇದು ರಾಜಕೀಯ ಬಣ್ಣ ಬಲಿಯುವಂತ ಅವಕಾಶ ಆಗಬಾರದು. ಅದಕ್ಕೆ ರಾಜಕೀಯವನ್ನು ಸೇರಿಸಬಾರದು. ಇದು ಇಡೀ ದೇಶದ ಪ್ರಶ್ನೆ. ಇದು ಬರೇ ಹಿಂದೂಗಳು ಅಂತ ಯಾರ್ಯಾರು ಇದ್ದಾರೆ ಅವ್ರದ್ದಲ್ಲ, ಎಲ್ಲರದ್ದು ಇದು ರಾಮ ಮಂದಿರ. ಭಾರಿ ಸಂತೋಷ ಆಗ್ತಾ ಇದೆ. ನಮ್ಮ ವಿರುದ್ಧ ಕಟ್ಲೆ ಹಾಕಿದಂತ ಒಬ್ಬ ಮುಸಲ್ಮಾನ್ ಕೂಡ ಅವರಿಗೆ ಆಮಂತ್ರಣ ಹೋಗಿದೆ, ನಾನು ಅದರಲ್ಲಿ ಭಾಗವಹಿಸ್ತೇನೆ ಅಂತ ಹೇಳ್ತಾರೆ. ತುಂಬಾ ಜನ ಮುಸಲ್ಮಾನರು ಭಾಗವಹಿಸ್ತಾ ಇದ್ದಾರೆ. ಅದುವೇ ನಮ್ಮಲ್ಲಿ ಒಂದು ಸಮನ್ವಯ ತರ್ತಾ ಇರುವಂತ ಒಂದು ಸಂದರ್ಭ. ಅದಕ್ಕೋಸ್ಕರ ಇದಕ್ಕೆ ರಾಜಕೀಯ ಬಣ್ಣ ಬಲಿಬಾರದು ಅಂತ ಅವ್ರೆಲ್ಲರೂ ಬಂದ್ರೆ ತುಂಬಾ ಸಂತೋಷ ಆಗ್ತದೆ, ಅವರಿಗೆ ಒಳ್ಳೇದು. ವಿಪಕ್ಷಗಳ ಹೇಳಿಕೆ, ಅಭಿಪ್ರಾಯಗಳು, ಮಾತುಗಳೇನು ಅಂತ ಹೇಳಿದ್ರೆ ಇದು ಧಾರ್ಮಿಕ ಕಾರ್ಯಕ್ರಮ, ಧಾರ್ಮಿಕ ಗುರುಗಳು ಯಾರಾದ್ರೂ ಅದನ್ನ ಉದ್ಘಾಟನೆ ಮಾಡಬೇಕು, ಪ್ರತಿಷ್ಠಾಪನೆ ಮಾಡಬೇಕು. ಸೊ ಪ್ರಧಾನಿಗಳು ಇದರ ಸಂಪೂರ್ಣ ಯಜಮಾನಿಕೆಯನ್ನು ವಹಿಸ್ತಿರುವಂತದ್ದು ಅಷ್ಟು ಸರಿಯಲ್ಲ ಅನ್ನೋದ್ರ ಬಗ್ಗೆ. ಇಲ್ಲ, ನಾನು ಹೇಳಿದ ಒಬ್ಬ ಪ್ರಧಾನಿ ತಗೊಳ್ತಾ ಇರುವಂತದ್ದು ಉಂಟಲ್ಲ, ಭಾರಿ ಅಮೋಘವಾದಂತ ಸಂಗತಿ. ಅಲ್ಲಿ ಉಳಿದಂತ ವೈದಿಕ ಇದೆಲ್ಲ ಏನು, ಅದರಲ್ಲಿ ಒಂದು 121 ಜನ ವೈದಿಕರು ಅದನ್ನೆಲ್ಲ ನೆರವೇರಿಸ್ತಾರೆ. ಉದ್ಘಾಟನೆ ಅವರೇ ಮಾಡಬೇಕು, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಅದಕ್ಕೆ ಯಾಕೆ ಇವರಿಗೆ ಹೊಟ್ಟೆ ಕಿಚ್ಚು ಯಾಕೆ ಪ್ರಧಾನಮಂತ್ರಿ ಮಾಡ್ತಾರೆ ಅಂತ ಸಂತೋಷ ಪಡಬೇಕಲ್ಲ. ಪ್ರಧಾನಮಂತ್ರಿ ಮಾಡಿದ್ರೆ ಈ ದೇಶದ ವಿಷಯ ಇದು ಅಂತ. ಅದಕ್ಕೆ ನರೇಂದ್ರ ಮೋದಿ ಅವರು ಅಂತ ನೋಡೋದಕ್ಕಿಂತ ಹೆಚ್ಚು ಪ್ರಧಾನಿ ಅಂತ ನೋಡಬೇಕು ಅಂತ. ಪ್ರಧಾನಮಂತ್ರಿಯವರು ಮಾಡ್ತಾ ಇದ್ದಾರೆ ಅಂತ ತುಂಬಾ ಸಂತೋಷ ಸಂಗತಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಅದೊಂದು ವೃತವನ್ನು ಸ್ವೀಕಾರ ಮಾಡಿ ನೋಡಿ. ನಿನ್ನೆ ಇಲ್ಲಿ 11 ದಿನಗಳ ಕಾಲ, ಹೌದು, ಇಂಥ ಚಳಿ ಇದೆ, ಅದರ ಮಧ್ಯದಲ್ಲಿ ಹೋಗಿ ಆ ಸಮುದ್ರದಲ್ಲಿ ಸ್ನಾನ, ನದಿಯಲ್ಲಿ ಸ್ನಾನ ಮಾಡಿ ತೀರ್ಥ ಇದು ಮಾಡಿಕೊಂಡು ಬರ್ತಾರಲ್ಲ, ಇದನ್ನು ಯಾರು ಯೋಚನೆ ಮಾಡ್ಬೇಕ್ರಿ. ಎಂತ ತಪಸ್ವಿ ಅಂತ ಒಂದು ರೀತಿಯಲ್ಲಿ ಅವಧೂತ ಇದ್ದ ಹಾಗೆ ಅನಿಸ್ತಾ ಇದೆ ನಮಗೆ. ಬರೀ ಒಬ್ಬ ರಾಜಕೀಯ ವ್ಯಕ್ತಿ ಅಲ್ಲ ಅವರು ಅಂತ. ಇದನ್ನು ಅರ್ಥ ಮಾಡಿಕೊಳ್ಬೇಕು, ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂತ. ರಾಮ ನಮಗೆ ಎಲ್ಲರಿಗೆ ಬೇಕಾದವನು, ಅವರು ಬರಲಿ, ಒಟ್ಟಿಗೆ ಬರೋದೇ ಒಂದು ಆನಂದದ ಕ್ಷಣ ಅದು. ಓಕೆ, ಪ್ರಭಾಕರ್ ಭಟ್ರೆ, ಉತ್ತರಕ್ಕೆ ರಾಮ, ದಕ್ಷಿಣಕ್ಕೆ ಹನುಮ, ಅದರಲ್ಲೂ ಕರ್ನಾಟಕಕ್ಕೆ ಹನುಮ ಅನ್ನುವಂಥದ್ದಿದೆ. ಉತ್ತರದಲ್ಲಿ ಹೇಗೆ ರಾಮನಿಗಾಗಿ ತನ್ನ ಮೂಲ ಸ್ಥಾನದಲ್ಲಿ ಒಂದು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಯಿತು, ಅದೇ ಮಾದರಿಯಲ್ಲಿ ಹನುಮನಿಗೂ ಕೂಡ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದ್ರ ಬಗ್ಗೆ ಕೂಗು ಕೇಳಿ ಬರ್ತಾ ಇದೆ. ಅದೇ ರೀತಿಯಾದಂತಹ ಯಾತ್ರೆಗಳು ಈಗಾಗಲೇ ಆರಂಭವಾಗಿದೆ. ಹಾಗೆ ಆಗುತ್ತೆ. ಹನುಮನಿಗೆ ಆಗಲೇಬೇಕು. ಯಾಕಂದ್ರೆ ಹನುಮ ಮತ್ತು ರಾಮ ಒಂದೇ.
ಹನುಮನ ಹೃದಯದಲ್ಲಿ ರಾಮ ಇದ್ದಾನೆ ಅಂತ ಹೇಳಿದ್ರು, ರಾಮನ ಭಾವನೆಯಲ್ಲಿ ಹನುಮ ಇಲ್ಲದೆ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಅವರಿಬ್ಬರು ಒಂದೇ. ಅದಕ್ಕೋಸ್ಕರ ಹನುಮನ ಮಂದಿರ ಆಗಲೇಬೇಕು. ಕರ್ನಾಟಕ ಅದಕ್ಕೆ ಜನತೆ ಅದಕ್ಕೆ ಪೂರ್ತಿಯಾಗಿ ಬೆಂಬಲವಾಗಿ ನಿಲ್ತಾರೆ ಅಂತ ನನ್ನ ಮನಸ್ಸಿನಲ್ಲಿದೆ. ಹಾಗೆ ಮುಖ್ಯವಾಗಿ ಇಡೀ ದೇಶದ ಜನತೆಗೆ ಸಾಕಷ್ಟು ವರ್ಷಗಳ ಒಂದು ವ್ಯಾಜ್ಯ ಅಂತಿಮವಾಗಿ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ರಾಮ ಮಂದಿರ ಉದ್ಘಾಟನೆಗೆ, ರಾಮಲಲ್ಲನ ಪ್ರತಿಷ್ಠಾಪನೆಗೆ. ಇಡೀ ದೇಶದ ಜನತೆಗೆ ತಾವು ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ ಅಂತ? ಇದು ಮಂದಿರ ಬರೀ ಪುಣ್ಯ ಸಂಪಾದನೆಗೋಸ್ಕರ ಇರೋದಲ್ಲ. ಇದೊಂದು ಸಂಕೇತ ಹೋಗಬೇಕು. ಹಿಂದೆ ರಾಮನ ಕಾಲದಲ್ಲಿ ಒಂದು ರಾಮರಾಜ್ಯ ಇತ್ತು. ಇಡೀ ಜನ ಆ ರೀತಿಯೇ ಯೋಚನೆ ಮಾಡ್ತಾ ಇದ್ರು. ಕಳ್ಳಕಾಕರು ಇರಲಿಲ್ಲ, ಮೋಸ ಇರಲಿಲ್ಲ, ವಂಚನೆ ಇರಲಿಲ್ಲ. ಆ ವಾತಾವರಣ ಪುನಃ ನಿರ್ಮಾಣ ಆಗಬೇಕು ಅಂತ ಹೇಳುವಂಥದ್ದೇ ನಾಳಿನ ದಿನದ ಒಂದು ಸಂದೇಶ ಇಡೀ ದೇಶಕ್ಕೆ ಇರೋದು. ಆ ರೀತಿ ಜನ ತಯಾರಾಗಬೇಕು ಅಂತ. ಬರೀ ಮೋದಿಯವರೊಬ್ಬರು ಏನೋ ಮಾಡ್ತಾರೆ ಅಂತಲ್ಲ, ಇಡೀ ಜನ ಆ ರೀತಿಯಲ್ಲಿ ಯೋಚನೆ ಮಾಡಿ ಈ ದೇಶವೇ ಒಂದು ಪರಿವರ್ತನೆ ಆದ ರೀತಿಯಲ್ಲಿ ಆಗಬೇಕು. ಆವಾಗ ನಾವು ಜಗತ್ತಿಗೆ ಒಳ್ಳೆ ಸಂದೇಶ ಕೊಡ್ಲಿಕ್ಕೆ ಆಗುತ್ತೆ ಅಂತ. ಜಗತ್ತು ಅದನ್ನು ನಿರೀಕ್ಷೆ ಮಾಡ್ತಾ ಇದೆ ಅಂತ. ಭಾರತದಿಂದ ಅದನ್ನು ನಿರೀಕ್ಷೆ ಮಾಡ್ತಾ ಇದೆ ಅಂತ. ಶಾಂತಿ, ಸೌಹಾರ್ದತೆ, ಒಂದು ಪ್ರೀತಿ, ಆತ್ಮೀಯತೆ, ಆ ರೀತಿಯಲ್ಲಿ ಜನ ಬದುಕಬೇಕು ಅಂತ ಹೇಳುವಂಥದ್ದಿದೆ. ಅದೇ ಇದರ ಈ ಮಂದಿರದ ಉದ್ಘಾಟನೆ ಒಂದು ಸಂದೇಶ ಜಗತ್ತಿಗೆ ಹೋಗಬೇಕಾಗಿರುವಂಥದ್ದು. ಕೊನೆಯದಾಗಿ ಒಂದು ಪ್ರಶ್ನೆ ಪ್ರಕಟಪಟ್ಟರೆ, ಮುಖ್ಯವಾಗಿ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲೂ ಕೂಡ ಕನ್ನಡಿಗರ ಸಾಕಷ್ಟು ಸೇವೆಗಳಿದೆ. ಈ ಹಿಂದೆ ಹೋರಾಟದಲ್ಲೂ ಕೂಡ ತಾವೇ ಹೇಳಿದಂತೆ ಸಾಕಷ್ಟು ಜನ ಕನ್ನಡಿಗರು ನಾನಾ ರಾಜ್ಯದಿಂದ ಬಂದಿದ್ರು ಕೂಡ ಕನ್ನಡಿಗರು ಅತಿ ಹೆಚ್ಚಾಗಿ ಕೂಡ ಇದರಲ್ಲಿ ಭಾಗಿಯಾಗಿದ್ರು ಅಂತ. ಆರಂಭದಲ್ಲೂ ಅಷ್ಟೇ, ಈಗ ಕೊನೆಯದಾಗಿ ರಾಮ ಮಂದಿರ ನಿರ್ಮಾಣದಲ್ಲೂ ಕೂಡ ಶಿಲ್ಪಿ ಅರುಣ್ ಯೋಗಿರಾಜ್ ಇರ್ಬೋದು, ಇಬ್ರು ಕೂಡ ಕನ್ನಡದವರಾಗಿದ್ರು. ಆದ್ರೆ ಮೈಸೂರಿನ ನಿವಾಸಿ ಅರುಣ್ ಯೋಗಿರಾಜ್ ಅವರ ಮೂರ್ತಿ ಆಯ್ಕೆಯಾಗಿದೆ ಒಂದು ಕಡೆ. ಇನ್ನು ಪ್ರತಿ ವಲಯದಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ನಾನಾ ಕೆಲಸಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಖಂಡಿತ ಇದೊಂದು ಅಪೂರ್ವವಾದಂತಹ ಅವಕಾಶ ಅಂತ ಕರ್ನಾಟಕದವರಿಗೂ ಕೂಡ. ನಾವು ಮತ್ತು ರಾಮ ತುಂಬಾ ಹತ್ತಿರ ಅಂತ. ಹನುಮಂತ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದ. ಈಗ ಯೋಗಿರಾಜು ಇಲ್ಲಿಗೆ ಬರ್ತಾ ಇದ್ದಾರೆ. ಒಂದು ಅದೃಷ್ಟ ಅವರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ ಒಂದು ಅದೃಷ್ಟ. ಮೊನ್ನೆ ಋಷಿಶೃಂಗ ಅಲ್ಲಿ ಪುತ್ರಗಾಮೇಷ್ಟಿ ಯಾಗ ಮಾಡಿದ ದಶರಥ, ಅದರ ಮುಖಾಂತರ ರಾಮ ಹುಟ್ಟಿದ ಅಂತ ಹೇಳಿದೆ. ಇದೆಲ್ಲವೂ ಕೂಡ ಕರ್ನಾಟಕಕ್ಕೆ ಒಂದು ಹೆಮ್ಮೆ ತರುವಂತ, ಖುಷಿ ತರುವಂತ ಒಂದು ವಿಷಯ. ಖಂಡಿತ ಕರ್ನಾಟಕ ಉಳಿದ ಎಲ್ಲದಕ್ಕೂ ಮೀರಿ ಒಂದು ರೀತಿಯಲ್ಲಿ ರಾಮನ ಜೊತೆಯಲ್ಲಿ ಇದೆ ಅಂತ. ಆ ರೀತಿಯಲ್ಲಿ ರಾಮನನ್ನು ನಾವು ನಂಬಿಕೊಂಡು ಬಂದಿದ್ದೇವೆ. ರಾಮನ ಆದರ್ಶವನ್ನು ಪಾಲಿಸ್ತಾ ಬರ್ತಾ ಇದ್ದೇವೆ. ಅದು ಆಗಬೇಕು ಇಡೀ ದೇಶದಲ್ಲಿ ಅಂತ ನಮ್ಮ ಅಪೇಕ್ಷೆ ಇರುವಂತದ್ದು. ಈ ಹಿಂದೆ ಯಾವಾಗ ಅಯೋಧ್ಯೆಗೆ ತಾವು ಆಗಮಿಸಿದ್ರಿ, ಇವಾಗ ಆಗಮಿಸಿದ್ರಿ, ಯಾವ ರೀತಿಯಾದಂತಹ ವ್ಯತ್ಯಾಸವನ್ನ ತಾವೀಗ ಅಯೋಧ್ಯೆಯಲ್ಲಿ ಕಾಣ್ತಾ ಇದ್ದೀರಿ ಅಂತ? 90ರಲ್ಲಿ ಬರೀ ಕೊಳಕು ಇದ್ದಂತ ಅಯೋಧ್ಯದ ಬಳಿಕ, ಹೋರಾಟದ ಬಳಿಕ ಯಾವಾಗ ಆಗಮಿಸಿದ್ರಿ ಅಂತ? ಈಗ 1.5 ವರ್ಷದ ಹಿಂದೆ ಒಂದ್ಸಲ ಬಂದಿದೆ. ಆವಾಗ ಅದರ ಫೌಂಡೇಶನ್ ಯಾವುದಿದೆ ಅದನ್ನು ಕಟ್ಟುವಂತ ಕಾರ್ಯ, ಅದು ನಮಗೆ ಒಂದು ಅದೃಷ್ಟ. ಕಲ್ಲನ್ನು 100ಕ್ಕೆ ಒಂದು 60ರಷ್ಟು ನಮಗೆ ಮುನಿರಾಜರೆಲ್ಲ ಇದ್ದಾರಲ್ಲ, ಅಲ್ಲಿಂದ ಹನುಮಾನ್ ಗ್ರಾನೈಟು ಅದೇ ಇಲ್ಲಿಗೆ ಬಂದಿತ್ತು. ಹಾಗೆ ನಮ್ಮ ಸಂಬಂಧ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದೆ ರೀ. ಎಲ್ಲರೂ ಗೋಪಾಲ್ಜಿ ಅವರಿದ್ದಾರೆ, ಇಡೀ ಸಂಪೂರ್ಣ ಉಸ್ತುವಾರಿ ಅವರೇ ವಹಿಸ್ತಾ ಇರೋದು. ಇದೆಲ್ಲವೂ ನೋಡಿ, ಅದು ಒಟ್ಟಿಗೆ ಜೋಡಿಕೊಂಡು ಬರ್ತಾ ಇರೋದು. ಈಗ ರಸ್ತೆ ಇದ್ದಕ್ಕೂ ನಾನು ಹೂವು ಹಾರವನ್ನು ಹಾಕಿ ಭಾರಿ ಅಪೂರ್ವವಾದಂತ ಸುಂದರವಾದಂತ ಒಂದು ನಗರ ನಿರ್ಮಾಣ ಆಗ್ತಾ ಇದೆ. ಆ ಹೂಗಳು ಕೂಡ ಬೆಂಗಳೂರಿಂದ ಬಂದಿದೆ ಅಂತ ಹೇಳಿದ್ರು. ಎಲ್ಲ ಭಾರಿ ಸಂತೋಷ. ನಮ್ಮನ್ನು ಬಿಟ್ಟು ರಾಮನಿಗೆ ಇರ್ಲಿಕ್ಕೆ ಆಗೋಲ್ಲ ಅಂತ ಕಾಣುತ್ತೆ. ಕರ್ನಾಟಕವೇ ಬಿಟ್ಟಿರಲ್ಲ. ನಮಿಗೂ ಕರ್ನಾಟಕಕ್ಕೂ ರಾಮನಿಗೆ ಭಾರಿ ಸಂಬಂಧ ಅಂತ. ಆ ರೀತಿಯ ಸಂಬಂಧಗಳು ಭಾರಿ ದೊಡ್ಡ ಪ್ರಮಾಣದ, ಭಾರಿ ಸಂತೋಷ ಆಗ್ತದೆ. ಧನ್ಯವಾದಗಳು ಪ್ರಭಾಕರ್ ಭಟ್ರೆ, ಧನ್ಯವಾದ. ಇದಿಷ್ಟು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮಾತುಗಳು. ಅಯೋಧ್ಯೆಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.